ನೋಡಿ 8 ಕಂಬಳದಲ್ಲಿ 8ರಲ್ಲೂ ಕೂಡ ಬಹುಮಾನ ಗೆದ್ದಂಥ ಕೋಣ ನಮ್ಮ ಮಣಿ. ಒಂದೆರಡು ಕಂಬಳ ನಾವು ಜೂನಿಯರಲ್ಲಿ ಸ್ಪರ್ಧೆ ಮಾಡಿದೆವು. 2 ಕಂಬಳದಲ್ಲೂ ಪ್ರಥಮ ಆಯಿತು. 3ನೇ ಕಂಬಳಕ್ಕೆ ಅದು ಹಲ್ಲು ಹೋಯಿತು, ಸೀನಿಯರಿಗೆ ಆಯಿತು. ಇದು ಕುದುರೆಯಾಗಿ ಉಂಟು, ಓಡ್ತದೆ ಅಂತ. ವೀಕ್ಷಕರೇ, ಮುಡಾರು ಅಚ್ಚೊಟ್ಟು ನಲ್ಲೂರು ಬಜಗೋಳಿ ಒಂದು ಟೀಮ್ನಲ್ಲಿರುವಂಥ ಒಂದು ಕೋಣ, ಅದು ಕೂಡ ಮಣಿ ಅಂತ ಹೆಸರು. ಆ ಮಣಿ ಬಗ್ಗೆ ನಾವು ಇವತ್ತು ತೋರಿಸ್ತೀವಿ ನೋಡಿ. ಯಾಕಂದರೆ ಇವು ಮಣಿ ಬಗ್ಗೆ ಹೇಳಲೇಬೇಕು. ಆ ಕಥೆ ಏನು ಅಂತ ಇವರೇ ಹೇಳ್ತಾರೆ. ನಮ್ಮ ಇವ್ರ ಮಾಲೀಕರಿದ್ದಾರೆ, ಅದ್ರ ಜೊತೆ ಆ ಟೀಮಲ್ಲಿರುವಂಥವ್ರು ಇದ್ದಾರೆ, ಅವ್ರ ಹತ್ರನೇ ಕೇಳುವ. ಸರ್, ಯಾಕೆ ಅದು ಸಬ್ ಜೂನಿಯರಿಂದ ಸೀನಿಯರ್ ಆಯಿತು? ಅಂದರೆ ಸಬ್ ಜೂನಿಯರಿಂದ ಜೂನಿಯರಿಗೆ ಅದಿತ್ತು. ಜೂನಿಯರಿಂದ ಅದೊಂದು ನಾವು ಇಲ್ಲಿ ಪ್ರಾಕ್ಟೀಸ್ ವೇಳೆಗೆ ಅದು ಸ್ವಲ್ಪ ಜೋರು ಮಾಡಿತ್ತು. ಅದು ದಂಡೆಗೆ ಹೋಗಿ ಹಲ್ಲೋಯ್ತು. ಹಲ್ಲೋಗಿ ಒಂದು ಹಲ್ಲು, ಕೊನೆ ಹಲ್ಲು ಒಂದು ಉಳಿದಿತ್ತು. ಆ ಹಲ್ಲು ಉಳಿದು ಮತ್ತೊಂದು 2 ಕಂಬಳ ನಾವು ಜೂನಿಯರಲ್ಲಿ ಸ್ಪರ್ಧೆ ಮಾಡಿದೆವು. 2 ಕಂಬಳದಲ್ಲೂ ಪ್ರಥಮ ಆಯಿತು. 3ನೇ ಕಂಬಳಕ್ಕೆ ಅದು ಹಲ್ಲು ಹೋಯಿತು, ಸೀನಿಯರಿಗೆ ಆಯಿತು. ಅಲ್ಲಿ ಹೋದ ತಕ್ಷಣ ಸೀನಿಯರ್ಗೆ. ಅಲ್ಲಿಂದ ಮತ್ತೆ ಎಂತ ಮಾಡಿದೆವು ನಾವು, ನೆಕ್ಸ್ಟ್ ಕಂಬಳನೇ 2 ಜೋಡಿ ಸೀನಿಯರಿಗೆ ಇಟ್ಟೆವು. ಈಗ ಈ ಸಲ ಎಷ್ಟು ಕಂಬಳದಲ್ಲಿ ಭಾಗವಹಿಸಿದೆ ಇದು? ಈ ಸರಿ 8 ಕಂಬಳ ಆಯಿತು. 8 ಕಂಬಳ. 8 ಕಂಬಳದಲ್ಲಿ ಎಷ್ಟು ಬಹುಮಾನ ಬಂದಿದೆ? 8 ಕಂಬಳದಲ್ಲಿ ಪ್ರಥಮ 2 3 ಕಂಬಳದಲ್ಲಿಯೂ ಹಗ್ಗ ಜೂನಿಯರ್ ವಿಭಾಗದಲ್ಲಿ ಸ್ಪರ್ಧೆ ಮಾಡಿತ್ತು. ಆಮೇಲೆ 5 ಕಂಬಳದಲ್ಲಿ ಹಗ್ಗ ಸೀನಿಯರ್ ವಿಭಾಗದಲ್ಲಿ ಸ್ಪರ್ಧೆ ಮಾಡಿತ್ತು. 8 ಕಂಬಳದಲ್ಲೂ 8ರಲ್ಲೂ ಬಹುಮಾನ. 8ರಲ್ಲೂ ಫೈನಲ್ ಬಂದಿದೆ. ನೋಡಿ, 8 ಕಂಬಳದಲ್ಲಿ 8ರಲ್ಲೂ ಕೂಡ ಬಹುಮಾನ ಗೆದ್ದಂಥ ಕೋಣ ಮಣಿ. ಮಣಿ ಸರ್, ನಿಮ್ಮ ಹೆಸರು? ಶ್ರೀಧರ್ ಅಂತ. ಶ್ರೀಧರ್, ಹೇಳಬೇಕು ಈಗ ಮಣಿ ಬಗ್ಗೆ ಹೇಳಬೇಕು, ಈ ಟೀಮ್ ಬಗ್ಗೆ. ಅಣ್ಣ ಹೇಳಿದ್ರಲ್ಲ, ಮಣಿಯನ್ನು ತರಿಸಿದವರು ಇವರು. ಇವರು ಇವರ ಸಹಾಯ ತುಂಬಾ ಇತ್ತು. ಮಣಿ ಅಂತ ಅವ್ರಿಗೆ ಬಂದ ಮನೆಯಲ್ಲಿದ್ದಾಗೆ ನಾವು ಒಂದು ಮಣಿ ಅಂತ ಹೇಳಿದ್ರೆ ನನಗೆ ಬಹಳ ಮಣಿ ಮಹಾರಾಷ್ಟ್ರದಿಂದ ತರಿಸಿದ್ದನ್ನ. ಸಾಂಗೋಲ. ಎಷ್ಟು ವರ್ಷ ಇತ್ತು ಅವಾಗ? ಆವಾಗ ಒಂದು 2.5 ವರ್ಷ. 2.5 ವರ್ಷ. ಹಲ್ಲು ಮತ್ತೆ ಹಾಕಿದ್ದವ. ಹೌದಾ? ಇಲ್ಲಿ ತಂದ್ಮೇಲೆ ಮತ್ತೆ ಹಲ್ಲು ಹಾಕಿದವ. ಎಷ್ಟು ವರ್ಷ ನಂತರ ಓಡಿಸ್ಲಿಕ್ಕೆ ಶುರು ಮಾಡಿದ್ರಿ ಇಲ್ಲಿ? ನಾವಿಲ್ಲಿ 2.5 ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಟ್ರಯಲ್ ಮಾಡಿ ತಂದೆ ಓಡಿಸಿದ್ರ? ಓಕೆ. ಸಬ್ ಜೂನಿಯರಲ್ಲಿ ಅವ ಫಸ್ಟ್ ಪ್ರೈಸ್ ಮಾಡಿದ್ದಾನೆ. ಒಂದು ಪ್ರಾಕ್ಟೀಸ್ ಮಾಡಿ ತಂದು ನೆಕ್ಸ್ಟ್ ಸಬ್ ಜೂನಿಯರ್ ವಿಭಾಗದಲ್ಲಿ ಇಳಿಸಿದೆವು. ಅಲ್ಲಿ ಪ್ರಥಮ ಬಹುಮಾನ ಇವ್ರಿಗ. ಬಲರಾಮ ಮತ್ತೆ ಜೋಡಿ ಮಾಡಿಸಿ ಸಬ್ ಜೂನಿಯರ್ ಅಲ್ಲಿ ಫಸ್ಟ್ ಬಹುಮಾನ ಇವ ಅಣ್ಣನ ಹೆಸರಲ್ಲಿ. ಹೌದಾ? ಓಕೆ. ನೆಕ್ಸ್ಟ್ ಈಗ ಮತ್ತೆ ಸೀನಿಯರಿಗೆ ಬಂದಿದಂತೆ. ಈಗ ಸಬ್ ಜೂನಿಯರ್ ಇಂದ ಜೂನಿಯರ್ ಇಂದ ಸೀನಿಯರ್ ಅನಿವಾರ್ಯ ಕಾರಣ ಅದು. ಈಗ ಸೀನಿಯರ್ಗೆ ಬಂದಿದ್ದು ಅದೇ ಸ್ವಲ್ಪ ಪ್ರಾಬ್ಲಮ್ ಆಗಿ ಮಿಯರ್ ಕಮಲದಲ್ಲಿ ಟ್ರಯಲ್ ಮಾಡುವಾಗ ದಂಡೆ ತಾಗಿತ್ತು, ಅದಕ್ಕೆ 2ಅಲ್ಲಿ ಹೋಯ್ತು. ಮತ್ತೆ ನಾವು ಸಡನ್ ಸೀನಿಯರ್ ಅಲ್ಲಿ ಓಡಿಸ್ತಾ ಇದ್ದೇವೆ. ಈಗ ತಂದಾಗ ಅನ್ಕೊಂಡಿದ್ರಾ ಮಣಿ ಇಷ್ಟೊಂದು ಓಡ್ತಾನೆ ಅಂತ? ಆದ್ರೆ ನೋಡಿ ಸ್ವಲ್ಪ ಅಂದಾಜಿತ್ತು. ಮತ್ತೆ ಅಣ್ಣ ಕೇಳಿದ್ರು, ಹೇಗೆ ಶ್ರೀಧರಣ ಆಗ್ಬಹುದಾ ಕೇಳಿದ್ರು. ತೊಂದ್ರೆ ಇಲ್ಲ, ಮರಿ ಒಳ್ಳೆ ಉಂಟು, ಮತ್ತೆ ದೇವರಿದ್ದಾರೆ, ನೋಡುವ ತರಿಸುವ. ಈ ಕೋಣವನ್ನೊಂದು ತರಲೇಬೇಕಂತ ಬಾರಿ ಹಠ ಹಿಡಿದ್ರು. ಅದಕ್ಕೂ ಸಲಗಿ ಇದು ಕೋಣೆ ತಂದೆವು ಮತ್ತೆ ಇಲ್ಲಿ. ಹೌದು, ಇದನ್ನು ತರಿಸಲೇಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ನಿಮಗೆ ಫಸ್ಟ್ ಇತ್ತು? ಅವರಿಗೆ ಬಾರಿ ಇದಿತ್ತು, ಅದರ ಇದು ಕುದುರೆಯಾಗಿ ಉಂಟು, ಓಡ್ತದೆ ಅಂತ. ನಿಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಕಂಬಳದಲ್ಲಿ? ನಾನು ಸಣ್ಣಿಂದ ಹೋಗ್ತಾ ಇದ್ದೆ. ನಾನು ಸಾಧಾರಣ ಒಂದು 20 ವರ್ಷ ಆಯ್ತು, 23 ವರ್ಷ ಆಯ್ತು. ಆವಾಗ ನಾನು ಸಣ್ಣ ಇರುವಾಗ ಬಾಲ್ದಿ ಎಲ್ಲ ಕ್ಲಿಕ್ ಆಗ್ತಾ ಇರಲಿಲ್ಲ. ಹೌದು, ಇಲ್ಲಿ ಮಂಜೊಟ್ಟಿಯಲ್ಲಿ ಕೋಣಕ್ಕೆಲ್ಲ ಓಡಿಸಿ ಬಂದವರಿಗೆಲ್ಲ ನೀರು ಕೊಡ್ತಾ ಇದ್ದೆ ನಾನು. ನನಗೆ ಕೊಡ್ತಾ ನೀರು ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಬೇರೆ ತಂದು ಕೊಡ್ತೀರಾ ಹೀಗೆ ಟೀಮ್ಗಳಿಗೆಲ್ಲ? ಸ್ವಲ್ಪ ಸಾಧಾರಣ ಬೆಳುವಾಗಿ ಪೈರು ಬರ್ತದೆ ಅಲ್ಲಿ. ಸಾಧಾರಣ ಎಲ್ಲ ಸಣ್ಣ ಮರಿ ಎಲ್ಲ ಒಳ್ಳೊಳ್ಳೆ ಮರಿ ಇದ್ರೆ ಎಲ್ಲ ಹೆಕ್ಕಿ ಕೊಡ್ತಾರೆ. ಕರ್ಕೊಂಡು ಹೋಗ್ತಾರೆ. ಅದು ಹೆಂಗ್ ಸೆಲೆಕ್ಟ್ ಮಾಡ್ತೀರಾ? ಕೋಣ ಒಂದನೇದಾಗಿ ತುಳು ಚರ್ಮ ಇರ್ಬೇಕನ್ನ. ಚರ್ಮ? ಹೌದು, ಬಹಳ ಚಳಕ್ ಇರ್ಬೇಕು. ನಾವು ಹೊಡಿವಾಗ ಸ್ವಲ್ಪ ಮುಟ್ಟುವಾಗ ಕಣ್ಣು ದೊಡ್ಡಬೇಕು. ಮತ್ತೆ ಕಿವಿ ಏನಾದ್ರು ಸಣ್ಣ ಬೇಕು ಸ್ವಲ್ಪ. ಆದ್ರೂ ಅಲ್ಲ, ಕಿವಿ ದೊಡ್ಡದಿದ್ರು ಓಡ್ತದೆ. ನಮ್ಮ ಮ್ಯಾಕ್ಸಿನ ಇಲ್ಲಿ ಕಿವಿ ನೋಡಿ, ಅವ ದೊಡ್ಡ ಓಡಿದಾನೆ, ಅವ ಅಷ್ಟು ಪ್ರೈಸ್ ಮಾಡಿದ್ದಾನೆ, ಹಾಗೇನಿಲ್ಲ. ಮತ್ತೆ ಅದೇ ತುಳು ಚರ್ಮ ಬೇಕೇ ಒಂದು ಕೋಣಕ್ಕೆ. ಹೌದು, ನೋಡುವಾಗ ಕಾಲು ಕೈ ಕಾಲೆಲ್ಲ ಕರೆಕ್ಟ್ ಬೇಕು. ಹೌದು, ಕರೆಕ್ಟ್ ಬೇಕನ್ನು. ಕುದುರೆ ತರ ಇರ್ಬೇಕು ಹಾಗೆ. ಎದೆ ಭಾಗ ಅಗಲ ಬೇಕು. ಹೌದೌದು, ಎದೆ ಭಾಗ ಎಲ್ಲ ಅಗಲ ಬೇಕು. ಮತ್ತೆ ಎಲ್ಲ ನೋಡಿದ್ರು ಕೂಡ ಮತ್ತೆ ದೇವರಿಚ್ಛೆ. ಮತ್ತೆ ದೇವರಿಚ್ಛೆ. ಹೌದು, ನಿಜವಾಗ್ಲು. ಮೋಹಂತ ಕೋಣ ಎಲ್ಲ ನಾನೇ ತೆಗೆದು ಕೊಟ್ಟಿದ್ದಾನೆ ಎಲ್ಲ. ಈಗ ಅಡ್ಡಬಲ ಓಡ್ತದಲ್ಲ, ಅಡ್ಡ ಹಲ್ಗೆಯಲ್ಲಿ ಮೋಹಂತ ಕೋಣ, ಮತ್ತೆ ಗಾಂಧಿ ಮೈದಾನ ಸಂತು, ಬಾರ್ಗಿ, ಮತ್ತೆ ಸಾಧಾರಣ ಕೋಣ ಎಲ್ಲ ತೆಗೆದು ಕೊಟ್ಟಿದ್ದೇನೆ ಎಲ್ಲ ಪೈರಲ್ಲಿ. ಆಲ್ಮೋಸ್ಟ್ ದೇವರ ದಯದಲ್ಲಿ. ಹೌದು, ಬಾರ್ಗಿ ಕೋಣ ಅದು ಪೈರಲ್ಲೇ ಉಳಿದಿತ್ತು ಒಂದು 2-3 ತಿಂಗಳು ಅಲ್ಲೇ ಇತ್ತು, ಯಾರು ತಗೊಂಡು ಹೋಗ್ಲಿಲ್ಲ. ನಾನೊಬ್ಬ ಸಣ್ಣ ಹುಡುಗ ಇದ್ರು, ಅವ್ರಿಗೆ ಫೋರ್ಸ್ ಮಾಡಿ ಅದನ್ನು ಕೊಟ್ಟು ತಗೊಂಡು ಹೋಗು, ದೇವರಿದ್ದಾನೆ, ಓಡ್ಬಹುದು ಅಂತೇಳಿ. ಮತ್ತೆ ಓಡಿತ್ತು.
ಬಹುಮಾನ ಮಾಡ್ತಾ ಉಂಟು. ಬಾರ್ಗಿ ಸೂರ್ಯ ಶಿವಕುಮಾರ್. ಸುರೇಶ್ ಅದು ನೀವೇ ಕೊಟ್ಟಿದ್ದ? ನಾನು ಅಂದ್ರೆ ಅದು ಪರ್ಚೇಸ್ ಮಾಡಿ ಕೊಟ್ಟಿದ್ದ. ಹೌದು, ಹಾ, ಸೆಲೆಕ್ಟ್ ಮಾಡಿದ್ ನೀವು? ಹೌದೌದು. ಮತ್ತೆ ಇದರಲ್ಲಿ ಗೋಪು ಇದ್ದಾನೆ, ರಾಜ ಇದ್ದಾನೆ ಇದರಲ್ಲಿ. ಸೆಲೆಕ್ಷನ್ ಮಾಡಿ ದೇವ್ರದಲ್ಲಿ ನಾನೆಂತ ಏನಿಲ್ಲ, ಅಣ್ಣನ ಹತ್ರ ಕೇಳಿ ಅವ್ರು ಆಯ್ತಾ ತೊಂದರೆ ಇಲ್ಲ ಆಯ್ತು ಸೆಲೆಕ್ಟ್ ಮಾಡಿದ ಎಲ್ಲ ಒಳ್ಳೆದೇ ಹಾಗಾದ್ರೆ. ದೇವ್ರ ದಯದಲ್ಲಿ ಸಾಧಾರಣ ಒಂದು 10ರಲ್ಲಿ 10 ಅಂತ ಹೇಳುವುದಿಲ್ಲ, ನಾನು ಒಂದು 6-7 ಕೋಣ ಹೀಗೆ ಬಂದಿದೆ, ತೊಂದರೆ ಇಲ್ಲ ದೇವ್ರ ದಯದಲ್ಲಿ. ಎಷ್ಟು ಖುಷಿ ಆಗ್ತಿದೆ ಈಗ? ಖುಷಿ, ಯಾಕಂದ್ರೆ ನೀವು ಸೆಲೆಕ್ಟ್ ಮಾಡಿದ ಕೋಣಗಳಿಗೆ ಓಡ್ತಾ ಇದೆ, ಹೆಸರು ಮಾಡ್ತಾ ಇದೆ, ಟೀಮು ಕೂಡ ಹೆಸರು ತರ್ತಾ ಇದೆ. ಹೌದೌದು, ತುಂಬಾ ಖುಷಿ ಆಗ್ತದೆ. ಖುಷಿ. ಓಕೆ.